ಬಿಜೆಪಿ ಸರ್ಕಾರವಿದ್ದು ಬಾಂಗ್ಲಾ, ಪಾಕಿಸ್ತಾನ, ಆಫ್ಘಾನಿಸ್ತಾನ ಹಾಗೂ ಇತರೆ ದೇಶಗಳ ಪ್ರಜೆಗಳು ಬಂದು ನೆಲೆಸಿದ್ದಾರೆ. ಅದು ಕೇಂದ್ರ ಸರ್ಕಾರದ ವೈಫಲ್ಯ ಎಂದು ರಾಜ್ಯದ ವಸತಿ ಮತ್ತು ವಕ್ಫ್ ಖಾತೆ ಸಚಿವ ಜಮೀರ್ ಅಹ್ಮದ್ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಮುಸ್ಲಿಂ ಬಾಂಧವರು ಆಯೋಜಿಸಿದ್ದ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ತಲಾ 50,000 ರುಗಳನ್ನು ವಿತರಿಸಿ ಸಚಿವ ಜಮೀರ್ ಅಹ್ಮದ್ ಮಾತನಾಡಿದ್ದಾರೆ. ಬೆಂಗಳೂರಿನ ಕೋಗಿಲಿನಲ್ಲಿ ಮನೆಗಳ ತೆರವುಗೊಳಿಸಿದ ಬಗ್ಗೆ ಮಾತನಾಡಿ, ದೇಶಕ್ಕೆ ಯಾರೇ ಆಗಮಿಸಿದ್ರೂ ವೀಸಾ ತೆಗೆದುಕೊಂಡು ಬರಬೇಕು, ವೀಸಾ ಮುಗಿದ ಕೂಡಲೇ ಹೊರಡಬೇಕು, ಎಷ್ಟು ಜನ ಆಗಮಿಸಿದ್ರು, ಎಷ್ಟು ಜನ ವಾಪಸ್ ಹೋಗಿದ್ದಾರೆ ಎಂಬ ವಿವರಗಳು ರಾಜ್ಯ ಸರ್ಕಾರದಲ್ಲಿ ಇರುವುದಿಲ್ಲ. ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ವೀಸಾ ಮೂಲಕ ಬಂದಿರಲಿ ಅಥವಾ ಕಳ್ಳದಾರಿಯಲ್ಲಿ ಬಂದಿರಲಿ ನಿಯಂತ್ರಿಸಬೇಕಾಗಿರುವುದು ಕೇಂದ್ರ ಸರ್ಕಾರ. ಅವರು ಬಂದು ನೆಲೆಸಿದ್ರೆ ಕೇಂದ್ರ ಸರ್ಕಾರದ ವಿಫಲತೆಯನ್ನ ತೋರಿಸುತ್ತದೆ ಎಂದರು. ಬಾಂಗ್ಲಾದಿಂದ ಬಂದವರಿಗೆ ಮನೆ ನೀಡುತ್ತಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳುತ್ತಾರೆ. ಅದು ಹೇಗೆ ಸಾಧ್ಯ? ಆಧಾರ್ ಕಾರ್ಡ್ ಮತ್ತಿತರ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ರಾಜ್ಯದವರಿಗೆ ಮಾತ್ರ ಮನೆಗಳನ್ನ ವಿತರಿಸಲಾಗುತ್ತಿದೆ. ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಯಾರು ಬೇಕಾದರೂ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ವಿರೋಧ ಪಕ್ಷದ ನಾಯಕರಿಗೆ ವಿಷಯ ಗೊತ್ತಿಲ್ವೇ? ಬಿಜೆಪಿಯವರು ಕೇವಲ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಈಗ ಬಾಂಗ್ಲಾದೇಶ ಮಾನ್ಯ ನಿಮ್ಮ ಮಾಧ್ಯಮ ಮುಖಾಂತರ ನಾನು ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರು ಕೇಳಕ್ ಬಯಸ್ತಾ ಇದ್ದೀನಿ. ಈಗ ಬಾಂಗ್ಲಾದೇಶದಿಂದ ಬಂದವರೇ ಬಾಂಗ್ಲಾದೇಶವ್ರು ವಾಸ ಮಾಡ್ತಾವ್ರಂತಲ್ಲ, ಅದು ಯಾರ ಜವಾಬ್ದಾರಿ ಆಗ್ತದೆ? 2014 ಬಿಜೆಪಿದಲ್ಲಿ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇರೋದು. ಯಾವ್ದನ ಬೇರೆ ದೇಶದಿಂದ ಬಂದರೆ ಅವ್ರಿಗೆ ಕಂಡೀಷನಲ್ಲಿ ವೀಸಾ ಕೊಡ್ತಾರೆ. ಅವ್ರಿಗೆ ಇಷ್ಟು ದಿನ ಅಂತ ಒಂದು 30 ಡೇಸ್ ವೀಸಾ ಕೊಡ್ತಾರೆ, 60 ಡೇಸ್ ವೀಸಾ ಕೊಡ್ತಾರೆ. ಮೆಡಿಕಲ್ ಇದ್ದಲ್ಲಿ ಬಂದರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಎಕ್ಸಿಟ್ ಆಗಬೇಕಾದ್ರೆ ಅವ್ರ ಜವಾಬ್ದಾರಿ ತಾನೆ. ಎಕ್ಸಿಟ್ ಆಗಬೇಕಾದ್ರೆ ಯಾರು ಜವಾಬ್ದಾರಿ? ಸೆಂಟ್ರಲ್. ಮತ್ತೆ ಯಾರು ವಿಫಲ ಆದರು ಹೆಂಗೆ ಹೇಳ್ತಾರೆ ಅವರು? ಈ ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು ಅವ್ರ ಜವಾಬ್ದಾರಿ. ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಅಶೋಕ್ ಅವ್ರು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ಬಾಂಗ್ಲಾದೇಶಿಗೆ ಇಲ್ಲಿ ಮನೆ ಕೊಡೋಕ್ಕೆ ಸಾಧ್ಯ ಅನ್ರಿ? ನಾವು ಖಡಕ್ಕಾಗಿ ನಾವು ಹೇಳಿದ್ದೀವಿ, ನಾವು ಯಾವ ಕಾರಣಕ್ಕೂ ನಮ್ಮ ಕರ್ನಾಟಕವ್ರು ಯಾರಿದ್ದಾರೆ ಯಾರು ಅವ್ರನ್ನ ಮನೆ ಕೊಡೋದಂತ ನಾವು ಹೇಳಿದ್ದೀವಿ. ಈಗ ಬಾಂಗ್ಲಾದೇಶವ್ರಿಗೆ ಮನೆ ಹೆಂಗೆ ಕೊಡೋಕ್ಕೆ ಸಾಧ್ಯ ರೀ? ಒಂದು ಮನೆ ಕೊಡಬೇಕಾದ್ರೆ ಕಂಡೀಷನ್ ಇರ್ತದೆ. ಅವ್ರು 5 ವರ್ಷ 1 lakh ಹೌಸಿಂಗ್ ಸ್ಕೀಮಲ್ಲಿ ಕಂಡೀಷನ್ ಇರ್ತದೆ. ಈಗ 5 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಸಿಟಿಯಲ್ಲಿ ವಾಸ ಮಾಡಿರಬೇಕು, ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ವೋಟರ್ ಕಾರ್ಡ್ ಇರಬೇಕು. ಬೇರೆಯವ್ರಿಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ಈಗ ಬಾಂಗ್ಲಾದೇಶಕ್ಕೂ ಕೊಟ್ಟು ಅಂತ ತಿಳ್ಕೊಳ್ಳಿ. ಈಗ RTI ಇಲ್ವಾ? ಈಗ XYZ ನಾಗರಾಜು, ಅಯ್ಯೂಬು, ಯಾರೋ ಅನ್ನು ಇಸ್ಮೈಲು ಯಾರಿಗೋ ಕೊಟ್ವಿ ಅಂತ ಹೇಳ್ಕೊಳ್ಳಿ. ಅವ್ರು ಕಟ್ಟಬಿಟ್ಟು ಗೊತ್ತಾಗ್ಬಿಡ್ತದೆ. RTIದಲ್ಲಿ ಹೋದರೆ ಇವ್ನು ಯಾವನು ಎಲ್ಲಿದ್ದನು ಅಷ್ಟು ಬುದ್ಧಿ ಬೇಡ ಅವ್ರಿಗೆ. ಆಮೇಲೆ ಆಚೆ ಅವ್ರಿಗೆ ಹೆಂಗ್ರಿ ಕೊಡೋಕ್ಕೆ ಸಾಧ್ಯ? ಖಡಕ್ಕಾಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಯಾರು ವಾಸ ಮಾಡ್ತಾರೆ ಅವ್ರಿಗೆ ಮನೆ ಕೊಡೋದಂತ ಹೇಳಿದ್ದೀವಿ. ಆಚೆ ಅವ್ರಿಗೆ ಯಾವ ಕಾರಣಕ್ಕೆ ನಾವು ಮನೆ ಕೊಡಲ್ಲ. ಈ BJP ಅವ್ರಿಗೆ ಏನಾಗಿದೆ, ಸುದ್ದಿ ಇಲ್ಲ ಯಾವುದು. ಅವ್ರಿಗೆ ಏನೋ ಒಂದು ಇಶ್ಯೂ ಬೇಕು. ಅವ್ರು ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಬಡವ್ರ ಜಾತಿ ಇದೆಯಲ್ರಿ? ನಾನು ಕೇಳಿದ್ ನಿಮಗೆ, ಬಡವ್ರ ಜಾತಿ ಇದೆಯಾ? ಬಡವ್ರ ಜಾತಿ ಇಲ್ಲ ರೀ ಪಾಪ. ಅಯ್ಯೋ ಅಪ್ಪ ಜೀವನ ಮಾಡಿದ್ರೆ ಸಾಕು. ಅಲ್ಲಿ ನಮ್ಮ ಮನೆಗಳು ಕೊಡಬೇಡಿ, ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕಂಡಾಗ ಅದು ಮಾಡ್ತಾರೆ. ಅಲ್ಲಿ ಯಾರೋ ರಾಜಶೇಖರ್ ಸತ್ತ ಅಂತ ಹೇಳ್ಬಿಟ್ಟು ಹೋಗಿ 25 ಲಕ್ಷ ನಾನು ಕೊಟ್ಟಿಲ್ಲ, 25 ಲಕ್ಷ ಕೊಡೋಕೆ ಅದು ಒಂದು ಹೊಟ್ಟೆ ಕಿಚ್ಬಿಡ್ತಾರೆ. ಅವರು ಕೊಡಂಗಿಲ್ಲ, ಅವ್ರಿಗೂ ಮನಸ್ಸು ಕೊಟ್ಟಿಲ್ಲ, ಕೊಡೋರ್ಗು ಹೊಟ್ಟೆ ಕಿಚ್ಬಿಡ್ತಾರಲ್ರಿ ಅವರು. ಈ ಸಂದರ್ಭದಲ್ಲಿ ಮುಖಂಡರಾದ ಡಾಕ್ಟರ್ ಬಾಲಾಜಿ ರೆಡ್ಡಿ, ಸಮಾಜ ಸೇವಕರಾದ ಮೊಹಮ್ಮದ್ ಜಾಫರ್ ಸಾದಿಕ್ ಪಾಷಾ, ಅಬ್ದುಲ್ ಸಮದ್, ಅಲ್ತಾಫ್ ಖಾನ್, ಜಬ್ಬಾರ್ ಖಾನ್, ಅನ್ವರ್ ಪಾಷಾ ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.